MES ಮತ್ತು ಶಿವಸೇನೆಯ ಪುಂಡಾಟವನ್ನು ಖಂಡಿಸಿ ಈಗಾಗಲೇ ಕೂಡ ಮಾರ್ಚ್ 22 4ನೇ ಶನಿವಾರಕ್ಕೆ ಈಗಾಗಲೇ ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಈಗಾಗಲೇ ಕರೆಯನ್ನು ಕೊಟ್ಟಿರುವಂಥದ್ದು. ನನ್ನ ಜೊತೆಯಲ್ಲಿ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಇರುವಂಥದ್ದು, ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ ತಾವು ಕೂಡ 22ನೇ ತಾರೀಕು ಅಂದರೆ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀರಾ. ಯಾವ ಥರವಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ, ಏನೇನೆಲ್ಲ ರೂಪುರೇಷೆಗಳಿರುತ್ತೆ ಸೋಮವಾರದಿಂದ ಅಂತ? ಸೋಮವಾರದಿಂದ ಇಡೀ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳು ಎಲ್ಲ ಜಿಲ್ಲೆಯಲ್ಲಿ ತಾಲ್ಲೂಕುಗಳಲ್ಲಿ ಅದ್ಭುತವಾಗಿ ಬಂದ್ಗೆ ಬೆಂಬಲ ಕೊಟ್ಟು ಕೆಲಸ ಮಾಡೋದಕ್ಕೆ ನಾವೀಗಾಗಲೇ ಸ್ವಲ್ಪ ಹೆಚ್ಚು ಕಡಿಮೆ 1,000ಕ್ಕೂ ಮೇಲ್ಪಟ್ಟು ಕನ್ನಡ ಪರ ಸಂಘಟನೆಗಳು ನಮಗೆ ಅವರು ಬಂದ್ಗೆ ಬೆಂಬಲ ಕೊಡಿ ಅಂತೇಳಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ನನಗೆ ಒತ್ತಾಯ ಮಾಡಿದ್ದಾರೆ. ಅವರು ಇದು ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ, ಕನ್ನಡಿಗರ ಗೌರವದ ಪ್ರಶ್ನೆ. ಆ ದೃಷ್ಟಿಯಿಂದ 22 ಬಂದ್ ರಾಜ್ಯದ ಪರವಾಗಿ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ. ಸೋಮವಾರದಿಂದ ಏನೇನೆಲ್ಲ ಕಾರ್ಯಕ್ರಮಗಳಿರ್ತಾರೆ ಅಂದರೆ ಸೋಮವಾರ ರಾಜಭವನ ಮುತ್ತಿಗೆ ಅನ್ನುವಂಥದ್ದು, ಅತ್ತಿಬೆಲೆ ಗಡಿ ಬಂದ್ ಅನ್ನುವಂಥದ್ದು, ಬೆಳಗಾವಿ ಚಲೋ ಅನ್ನುವಂಥದ್ದು ಯಾವತ್ತು ಸರ್? ಅಂದರೆ 22ನೇ ತಾರೀಕು ಒಳಗಾಗಿ ಯಾವತ್ತು ಇವೆಲ್ಲ ನಡೆಯುತ್ತೆ ಅಂತ? ಇರಲಿ ಸರ್ ಕೊಟ್ಟೆ ಈಗ 3ನೇ ತಾರೀಕು ರಾಜಭವನ ಮುತ್ತಿಗೆ, 3ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಬೆಳಗಾವಿ ಉಳಿಸಿ ಮರಾಠಿ ಪುಂಡರನ್ನ ಹೊರಗೆ ಹಾಕಬೇಕು ಅಂತೇಳಿ 3ನೇ ತಾರೀಕು ಸಂಪೂರ್ಣವಾಗಿ ರಾಜಭವನ ಮುತ್ತಿಗೆ. ಸರ್, ಈಗಾಗಲೇ CMಗೆ ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸೇರಿದಂತೆ ಕರವೇ ನಾರಾಯಣಗೌಡರು ಇರ್ಬೋದು ಮತ್ತು ಪ್ರವೀಣ್ ಶೆಟ್ಟಿ ಅವ್ರಿಗೂ ಕೂಡ ತಾವು ಈಗಾಗಲೇ ಮನವಿಯನ್ನು ಮಾಡ್ತೀವಿ, ಈ ಒಂದು ಬಂದ್ಗೆ ಬೆಂಬಲವನ್ನು ಕೊಡಬೇಕು ಅಂತ. ಯಾವ ಥರ ಬೆಂಬಲವನ್ನು ಕೋರ್ತೀರಾ ಸರ್? ಈಗ ಮುಖ್ಯಮಂತ್ರಿಗಳನ್ನು ನಾವು ಬೆಂಬಲವನ್ನು ಕೋರಿದ್ದೇವೆ, ರಾಮಲಿಂಗಾರೆಡ್ಡಿ ಅವರನ್ನು ಕೋರಿದ್ದೇವೆ ಮತ್ತು ಬಹಿರಂಗವಾಗಿ ಎಲ್ಲ ರೈತ ಸಂಘ ಎಲ್ಲರನ್ನು ಕೋರಿದ್ದೇವೆ. ನಾರಾಯಣಗೌಡರೇನು ಬೇರೆ ಏನಲ್ಲ, ಅವರು ನಮ್ಮವರೇ, ನಮ್ಮನ್ನು ಬಿಟ್ಟು ಅತ್ತಿತ್ತ ಹೋಗೋಕ್ಕಾಗಲ್ಲ. ಅವರು ನಮಗೆ ಬೆಂಬಲವನ್ನು ಕೊಡಬೇಕಾಗತ್ತೆ. ಪ್ರವೀಣ್ ಕುಮಾರ್ ಶೆಟ್ಟಿ ನಮ್ಮ ಜೊತೆಲೇ ಇದ್ದಾರೆ, ಅವರು ಬೆಂಬಲವನ್ನು ಕೊಡಬೇಕಾಗತ್ತೆ, ಕೊಡ್ತಾರೆ. ಓಕೆ ಸರ್, ಕಡೆಯದಾಗಿ ಈಗಾಗಲೇ ಕೂಡ ಕಳೆದ ಬಾರಿ ಬಂದ್ಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದು ಕರೆದು ತಮ್ಮನ್ನು ಮಾತುಕತೆ ಮಾಡಿದ್ರು, ಅದಾದ ನಂತರದಲ್ಲಿ ಬಂದು ವಾಪಸ್ ಆಗಿತ್ತು. ಈ ಬಾರಿ ಸಿದ್ದರಾಮಯ್ಯನವರು ಏನಾದ್ರು ನಿಮ್ಮನ್ನು ಕರೆದು ಮಾತುಕತೆ ಏನಾದ್ರು ಮಾಡಿದ್ರೆ ಬಂದು ವಾಪಸ್ಸು ಅಥವಾ ದಿನಾಂಕ ಬದಲಾವಣೆ ಆ ಥರದ್ದು ಏನಾದ್ರು ಸಾಧ್ಯತೆ ಇದೆಯಾ ಸರ್? ಈ ಸಾರಿ ಮಾತ್ರ ಯಾವ ಕಾರಣಕ್ಕೂ ಬಂದನ್ನು ಹಿಂದೆ ಪಡೆಯುವ ಪ್ರಶ್ನೆ ಇಲ್ಲವೇ ಇಲ್ಲ. ಈಗ ಉಳಿದಿರೋ ಮಾರ್ಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮೊದಲು MES ನಿಷೇಧ ಮಾಡಲೇಬೇಕು, ಅದೊಂದೇ ಈಗ ಅವ್ರಿಗೆ ಆಯ್ಕೆ ಉಳಿದಿರೋದು. ಸರ್, ಕಡೆಯದಾಗಿ ರಾಜ್ಯದ ಜನರಿಗೆ 22ನೇ ತಾರೀಕು ಯಾವ ಥರವಾಗಿ ತಮ್ಮ ಬಂದ್ಗೆ ಬೆಂಬಲವನ್ನು ಕೊಡಬೇಕು ಅಂತಾರೆ, ಮತ್ತೆ ಬಂದ್ ಯಾವ ಥರವಾಗಿರುತ್ತೆ ಸರ್? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ, ಮತ್ತೆ ತಿರ್ಗಿ ಎಲ್ಲಿಂದ ರ್ಯಾಲಿ ಆರಂಭವಾಗುತ್ತೆ ಅಂತ? ಇದು ಈ ಬಂದು ಕನ್ನಡಿಗರ ಗೌರವದ ಪ್ರಶ್ನೆ, ಕನ್ನಡಿಗರ ಶಕ್ತಿ ಪ್ರದರ್ಶನ. ಕನ್ನಡಿಗರಿಗಾಗಿ ಈ ಬಂದ್ ಯಾವ ಸ್ವಾರ್ಥಕ್ಕಾಗಲಿ ಯಾರಿಗಾಗಲಿ ಇದಲ್ಲ. ಬೆಳಗಾವಿಯಲ್ಲಿ ಕನ್ನಡಿಗರಿಗಾಗಿರುವ ಅಗೌರವ, ಅಪಮಾನ, ಇದರ ವಿರುದ್ಧ ಇಡೀ ರಾಜ್ಯ ನಿಲ್ಲಬೇಕಾಗಿದೆ. ಸಮಗ್ರ ಕನ್ನಡಿಗರು ಬಂದ್ ಪರವಾಗಿ ನಿಲ್ತಾರೆ, ನಿಲ್ಲಬೇಕು ಅಂಥೇಳಿ ಕಳಕಳಿಯಿಂದ ಮನವಿ ಮಾಡ್ತೇನೆ. ಪ್ರಮುಖವಾಗಿ ಏನು ಯಾವ ವಿಚಾರಕ್ಕೆ ಸರ್ ಬಂದು, ಏನು ಕಾರಣಕ್ಕೆ ಬಂದು ಅಂತ? ಬಂದು ಒಂದು ಮಹಾರಾಷ್ಟ್ರ ಏಕೀಕರಣ ಸಮಿತಿ, ಇವರು ಈ ರಾಜ್ಯದ ದ್ರೋಹಿ, ಕನ್ನಡ ದ್ರೋಹಿ. MES ನಿಷೇಧ ಆಗಲೇಬೇಕು. ಮಹದಾಯಿ ಕಳಸ ಬಂಡೂರಿ ಆರಂಭ ಆಗಲೇಬೇಕು. ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕ, ಇದರ ಬಗ್ಗೆ ತೀವ್ರವಾಗಿ ಇದರ ಅಭಿವೃದ್ಧಿ ಆಗಲೇಬೇಕು. ಮತ್ತು ಮೇಕೆದಾಟು
ಕೂಡಲೇ ಆಗಬೇಕು. ಈ ಥರ ಬೇಡಿಕೆಗಳು ಮತ್ತು ಕೇಂದ್ರ ಸರ್ಕಾರ ಕರ್ನಾಟಕವನ್ನು ಮಲತಾ ಇದ್ದೋಳು ನೋಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧವೂ ಈ ಬಂದ್. ಅಂದ್ರೆ ಇವಿಷ್ಟು ಕೂಡ ವಾಟಾಳ್ ನಾಗರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.